ಯಾರು ಇಲ್ಲೂ ಹಾಕಂಗಿಲ್ಲ, ಫುಟ್ಪಾತಲ್ಲಿ ಹಾಕಂಗಿಲ್ಲ.
ಈ ದಿನ ನಾವು ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆಯಲ್ಲಿ AVK ಕಾಲೇಜ್ ಮುಂಭಾಗದಲ್ಲಿ ಅನಧಿಕೃತವಾಗಿ ಯಾರ್ಯಾರು ತಳ್ಳಗಾಡಿ ಇಟ್ಕೊಂಡಿದ್ರು ಮತ್ತು ಅಲ್ಲೇ ಇಟ್ಟಿದ್ರು ಅವ್ರನ್ನೆಲ್ಲ ಈಗ ತೆರವುಗೊಳಿಸಿದ್ದೀವಿ. ಈಗ ತದನಂತರದಲ್ಲಿ ಈಗ MG ರೋಡಲ್ಲಿ ಇಲ್ಲೂ ಕೂಡ ಅನಧಿಕೃತವಾಗಿ ಮುಖ್ಯ ರಸ್ತೆಗಳಲ್ಲಿ ತಳ್ಳಗಾಡಿ ಮುಖಾಂತರ ಸಾರ್ವಜನಿಕ ಓಡಾಡೋ ಸ್ಥಳಗಳಲ್ಲಿ ಇಟ್ಟಿದ್ದರಿಂದ ಅದನ್ನು ಕೂಡ ತೆರವುಗೊಳಿಸಿದ್ದೀವಿ. ಈಗ ನಾವು ಇವ್ರ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳೋದೇನೆಂದರೆ, ಮುಖ್ಯ ರಸ್ತೆಗಳಲ್ಲಿ ಮತ್ತು ಅಡ್ಡ ರಸ್ತೆಗಳಲ್ಲಿ, ಮುಖ್ಯ ರಸ್ತೆಗಳು ಯಾವ ಜಾಯ್ನ್ ಆಯಿತು ಆ ರಸ್ತೆಗಳಲ್ಲಿ ಬೀದಿ ಬದಿ ವ್ಯಾಪಾರ ಅಂದರೆ ತಳ್ಳಗಾಡಿನ ಅಲ್ಲೇ ಇಡೋದನ್ನು ಈಗಾಗಲೇ ಕೋರ್ಟು ಕೂಡ ಮತ್ತು ಎಲ್ಲರೂ ನಿಷೇಧ ಮಾಡಿದ್ದಾರೆ. ಸಾರ್ವಜನಿಕರು ಓಡಾಡೋಂಥ ಸ್ಥಳಗಳು ಅಲ್ಲಿ ಇಡೋವಂಥದ್ದು ಆಗೋದಿಲ್ಲ. ಈಗ ನಾವು ಈಗಾಗಲೇ ಒಂದು ವಾರದಿಂದ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ನೀಡ್ಕೊಂಡು ಬರ್ತಾಯಿದ್ದೀವಿ. ಈಗ ನಿನ್ನೆ ಮತ್ತು ಇವತ್ತು 2 ದಿನ ಕಾರ್ಯಾಚರಣೆ ಆಗಿದೆ. ನಾಳೆ ಈಗ ಡೈರಿ ಸರ್ಕಲಲ್ಲಿ ಏನು ಆ ಮಳಿಗೆಗಳಿದ್ದಾವೆ ಅವನ್ನೆಲ್ಲ ತೆರವುಗೊಳಿಸೋವಂಥದ್ದು ನಾಳೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಅಲ್ಲಿ ಇರ್ತಕ್ಕಂಥವ್ರು ನಾವು ಈಗಲೇ ಎಚ್ಚರಿಕೆ ಕೊಡೋದೇನೆಂದರೆ, ನೀವು ತೆರವುಗೊಳಿಸ್ಕೊಂಡ್ರೆ ನಮ್ಮದೇನು ಇದಿಲ್ಲ. ಬೆಳಗ್ಗೆ ಬಂದಂಥ ಸಂದರ್ಭದಲ್ಲಿ ಅದಲ್ಲಿದ್ದರೆ ನಮ್ಮ ಸಿಬ್ಬಂದಿ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿ ಸಿಬ್ಬಂದಿಗಳು ಅದನ್ನು ತೆರವುಗೊಳಿಸುವಂಥ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ವಕೀಲರು ಕೆಲವರು ಸಾರ್ವಜನಿಕರು ಇವತ್ತು ಬೆಳಗ್ಗೆ ಕೇಳಿದ್ರು, ಅವ್ನು ನೋಟಿಸ್ ಕೊಟ್ಟು 15 ಟೈಮ್ ಕೊಡಬೇಕಂತ ಯಾರ್ಯಾದ್ರು ಸರ್, ಪಬ್ಲಿಕ್ ರಸ್ತೆಗೆ ಯಾವುದೇ ಥರದ ನೋಟಿಸ್ ಕೊಡುವಂಥದ್ದು ಇಲ್ಲ ಸರ್. ಇದು ಸಾರ್ವಜನಿಕರ ರಸ್ತೆ. ನೋಟಿಸು ಅವ್ರಿಗೇನು ಯಾವುದೇನು ಸ್ಥಳ ಏನು ಅವ್ರಿಗೇನು ನಿಗದಿಪಡಿಸಿ ಅವ್ರಿಗೇನು ಇದು ಮಾಡಿರೋದಿಲ್ಲ. ವ್ಯಾಪಾರ ಮಾಡ್ಕೋಬೇಕು, ಹೋಗ್ಬೇಕಷ್ಟೇ. ಅದು ಬಿಟ್ಟರೆ ಬೇರೆ ಏನು ಆಪ್ಷನ್ ಇರೋದಿಲ್ಲ. ಬಟ್ ಮುಖ್ಯ ರಸ್ತೆಗಳಲ್ಲಿ ಅದು ನಿಷೇಧವಾಗಿದೆ. ₹50 ದಿನಕ್ಕೆ ಕಟ್ತಾ ಇದ್ವು ಅಂತ ಹೇಳ್ಕೊಂಡಿದ್ದಾರೆ ವ್ಯಾಪಾರಸ್ಥರು. ಸರ್, ₹50 ಕಟ್ಟೋವಂಥದ್ದು ಒಳಗಡೆ ರಸ್ತೆಗಳಲ್ಲಿ, ಮುಖ್ಯ ರಸ್ತೆಗಳಲ್ಲ. ಸಾರ್ವಜನಿಕರು ಓಡಾಡೋಂಥ ರಸ್ತೆಗಳಿಗೆ ನಾವು ಯಾವುದೇ ಥರದ ಬೀದಿ ವ್ಯಾಪಾರನ ನಾವು ಕೊಟ್ಟಿಲ್ಲ. ಅದು ರೋಡ್ ಸೇಫ್ಟಿ ಆ್ಯಕ್ಟ್ ವಿರುದ್ಧವಾಗಿರ್ತದೆ. ನಾವು ಏನೇ ಮಾಡಿದ್ರೂ ಒಳಗಡೆ ರಸ್ತೆಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡ್ಕೋಬೇಕು. ಸರ್, ಈ ದಿನ ನಾವು ಹಾಸ್ಪಿಟಲ್ ರೋಡು ಮತ್ತು ರೈಲ್ವೆ ಸ್ಟೇಷನ್ 2 ಕಡೆಯೂ ಕೂಡ ಈ ಸಾರ್ವಜನಿಕರ ಸ್ಥಳಗಳಲ್ಲಿ ಅನಧಿಕೃತವಾಗಿ ಯಾರ್ಯಾರು ಅಂಗಡಿ ಇದ್ದರೂ ಅದನ್ನೆಲ್ಲ ತೆರವುಗೊಳಿಸೋ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಈಗಾಗಲೇ ಬೆಳಿಗ್ಗೆ 6 ಗಂಟೆಯಲ್ಲಿ ಒಂದು ವಾರ್ನಿಂಗ್ ಕೊಟ್ಟು ಹೋಗಿದ್ವಿ. ಎಲ್ಲರೂ ಕೂಡ ಒಂದು 2 ಅವರಲ್ಲಿ ಇದನ್ನೆಲ್ಲ ತೆರವುಗೊಳಿಸ್ಬೇಕು ಅಂತ. ಈಗ ಅದ್ರ ಪ್ರಕಾರ 6 ಗಂಟೆಯಿಂದ ಒಂದು 10 ಗಂಟೆವರೆಗೂ ಸುಮ್ಮನೆ ಇದ್ವಿ. ಈಗ ಯಾರು ತೆರವುಗೊಳಿಸದೇ ಇರೋದ್ರಿಂದ ಇದನ್ನೆಲ್ಲ ತೆರವುಗೊಳಿಸ್ತಾ ಇದ್ವಿ. ಮುಖ್ಯ ಉದ್ದೇಶ ಏನಂದರೆ ಸರ್, ಇದು ಹಾಸ್ಪಿಟ್ಲ್ ಎದುರುಗಡೆ ಇದೆ. ಸಾರ್ವಜನಿಕರು ಇಲ್ಲಿ ಬಂದು ಊಟ ತಿಂಡಿ ಅದನ್ನೆಲ್ಲ ಮಾಡ್ತಾಯಿದ್ರು. ಮಾಡೋವಂಥ ಸಂದರ್ಭದಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಾಗಿರೋದು ಅವ್ರ ಕರ್ತವ್ಯ ಇರ್ತದೆ ಸರ್. ಯಾರು ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿಲ್ಲ. ಮತ್ತು ಇದು ಸಾರ್ವಜನಿಕ ಓಡಾಡೋವಂಥ ಸ್ಥಳ. ಈ ಸ್ಥಳಗಳಲ್ಲಿ ನಾವು ಸ್ವಚ್ಛತೆ ಕಾಪಾಡ್ಕೊಳ್ಳಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಹಂತವಾಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಈ ರೀತಿಯಾಗಿ ಅನಧಿಕೃತ ಅಂಗಡಿಗಳನ್ನ ಅಥವಾ ಬೀದಿ ಬದಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡದಲ್ಲಿ ಇಟ್ಕೊಂಡಿರ್ತಾರೆ ಅವ್ರನ್ನ ತೆರವುಗೊಳಿಸೋವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಸರ್, ಈಗ ಮಾಡ್ತಾನೇ ಇದ್ದೀವಿ, ಅಂಥದ್ದು ಮಾಡ್ತಾಯಿದ್ದೀವಿ ಸರ್. ಮೊನ್ನೆ 1-2 ದಿನ ಮುಂಚೆ BM ರಸ್ತೆಯಲ್ಲಿ ಅಣ್ಣನವ್ರನ್ನ ಒಂದು 4-5 ಜನ ತೆಗ್ಸಿದ್ವಿ. ಈಗ ಇವತ್ತು ರೈಲ್ವೆ ಸ್ಟೇಷನ್ನು ಮತ್ತು ಹಾಸ್ಪಿಟ್ಲ್ ಮುಂದ್ಗಡೆ ಇಟ್ಕೊಂಡಿದ್ದೀವಿ. ಕ್ರಮೇಣವಾಗಿ ಎಲ್ಲೆಲ್ಲಿ ಕಂಪ್ಲೇಂಟ್ ಬರುತ್ತೋ ಅಲ್ಲೆಲ್ಲ ಅಟೆಂಡ್ ಮಾಡಿದ್ವಿ. ಈ ಹಿಂದೆನೂ ಕೂಡ ಅನೇಕ ಬಾರಿ ಈ ಹಿಂದೆನೂ ಕೂಡ ಅನೇಕ ಬಾರಿ ತೆರವುಗೊಳಿಸಿದ್ವಿ, ಎಚ್ಚರಿಕೆ ಕೊಟ್ಟಿದ್ವಿ, ಎಲ್ಲ ರೀತಿಯನ್ನು ಅವ್ರಿಗೆ ಮನವರಿಕೆ ಮಾಡು ಹೇಳಿದ್ವಿ. ಆದರೂ ಕೂಡ ಇವರು ಯಾರು ಈ ತಳ್ಳಗಾಡಿ ಅಂದರೆ ಅವ್ರು ಯಾರು ವ್ಯಾಪಾರ ಮಾಡ್ತಾರೋ ಅವ್ರು ಯಾರು ಮಹಾನಗರ ಪಾಲಿಕೆ ಸ್ಪಂದಿಸಲಿಲ್ಲ. ಹಾಗಾಗಿ ಎಚ್ಚರಿಕೆ ಕೊಡೋದು ಅನಿವಾರ್ಯ ಏನು ಇರಲಿಲ್ಲ. ಎಲ್ಲರೂ ಕೂಡ ಇಟ್ಟು ಇಲ್ಲೇ ನಿಲ್ಲಿಸಿ ಅದ್ರ ಹಿಂದೆ ಕಾಫಿ ಟೀ ಲೋಟಗಳನ್ನ ಅಲ್ಲೇ ಎಸ್ತು, ಈ ಎಣ್ಣೆ ಬಾಟ್ಲುಗಳನ್ನು ಕೂಡ ಅಲ್ಲೇ ಎಸ್ತು. ಸ್ವಚ್ಛತೆ ಸಂಬಂಧಪಟ್ಟಂತೆ ಭಾಳ ಕೆಳಮಟ್ಟದಲ್ಲಿತ್ತು. ನಾವು ಮುಖ್ಯ ಉದ್ದೇಶ ನಾವು ಸ್ವಚ್ಛತೆ. ಹಾಗಾಗಿ ಇದನ್ನು ತೆರವುಗೊಳಿಸಿ ಸರ್, ಬಡವರು ಪ್ರಶ್ನೆ ಬರಲ್ಲ ಸರ್. ಇಲ್ಲಿ ಸಾರ್ವಜನಿಕರು ಹಿತದೃಷ್ಟಿ ಅಷ್ಟೇ. ಬಡವರು ಶ್ರೀಮಂತರು ಅಂತ ಯಾವುದೂ ಬರಲ್ಲ ಇಲ್ಲಿ. ಸಾರ್ವಜನಿಕರು ಹಿತದೃಷ್ಟಿ ಅಷ್ಟೇ. ಆಮೇಲೆ ಮುಖ್ಯ ಉದ್ದೇಶ ಏನು ಗೊತ್ತಾ ಸರ್, ಇದು ಆಸ್ಪತ್ರೆಯಲ್ಲಿ ಮುಂದೆನೇ ಸ್ವಚ್ಛತೆ ಕಾಪಾಡ್ಕೊಳ್ಳಿಲ್ಲ ಅಂದರೆ ರೋಗಿಗಳಿಗೆ ಮತ್ತೆ ಭಾಳ ತೊಂದರೆ ಆಗ್ತದೆ ಸರ್. ಇಲ್ಲ, ಇದು ಏನಂದರೆ ತಳ್ಳಗಾಡಿಗಳಿಗೆ ಎಲ್ಲಂದ್ರೆ ಅಲ್ಲಿ ಇಟ್ಕೊಳ್ಳೋ ಅಂಥದ್ದು ಎಲ್ಲೋ ಅವಕಾಶ ಇಲ್ಲ ಸರ್. ಈ ರೋಡ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಎಲ್ಲಿ ಅಂದರೆ ಸಾರ್ವಜನಿಕರು ತೊಂದರೆ ಇಲ್ಲದೆ ಇರೋವಂಥ ಕಡೆ ಎಲ್ಲಾದರೂ 1-2 ಇಟ್ಕೊಳ್ಳೋಕೆ ಅವಕಾಶ ಕೊಡ್ಬೋದು. ಬೀದಿ ಫುಲ್ಲು ಅವರೇ ತಳ್ಳಗಾಡಿನೇ ಇಟ್ಕೊಂಡ್ರೆ ಅದು ಅಂದರೆ ಆ ಥರದ್ದು ಉದ್ದೇಶ ಇಟ್ಕೋಬಾರ್ದು. ಯಾರೂ 1-2 ಇಟ್ಕೊಂಡ್ರೆ ಏನೋ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದೆ ಹೇಳ್ಬೋದು. ಬಟ್ ಇವೆಲ್ಲವುದು ಕೂಡ ಅನಧಿಕೃತ ಇದೆ. ದೀಪು
ಹಾಂ ಒಂದು ನಿಮಿಷ ನೋಡಿ. Gracias.